ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕರಾಟೆ ಅಂದರೆ ಸೆಲ್ಫ್ ಡಿಫೆನ್ಸ್. ಹುಡುಗಿಯವ್ರಿಗೆ ಭಾಳ ರೇಪು ಅದು ಎಲ್ಲ ಆಗ್ತದಲ್ಲ, ನಮಗೆ ಫುಲ್ ಸಪೋರ್ಟ್. ಅದು ಕರಾಟೆ ಕಲಿತ್ರೆ ಕರಾಟೆ ಸೆಲ್ಫ್ ಡಿಫೆನ್ಸ್. ಸ್ಟೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಇದರಲ್ಲಿ ಸುಮಾರಾಗಿ ಹೆಣ್ಮಕ್ಳೇ ಕಾಣ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಇದು ಇಂಪಾರ್ಟೆಂಟ್. ಅವ್ರ ಜೀವನದಲ್ಲಿ ಅವರು ಯಾವುದೇ ಓದಲಿ ಏನೇ ಮಾಡಲಿ ಅವ್ರಿಗೆ ಒಂದು ಧೈರ್ಯ ತುಂಬೋದು ಕರಾಟೆನೇ. ಕರಾಟೆ ಕಲಿತ್ರೆ ಅವ್ರ ಮುಂದಿನ ಭವಿಷ್ಯತ್ತು ಒಂದು ಧೈರ್ಯದಿಂದ ತುಂಬಿರುತ್ತೆ. ನಾಳೆ ಮುಂದಿನ ಪೀಳಿಗೆಗಳಲ್ಲಿ ನಾವು ಆ ಧೈರ್ಯ ತುಂಬೋದಕ್ಕೆ ನಮ್ಮ ಒಂದು ಕೈಯಲ್ಲಿ ಒಂದು ಅಸ್ತ್ರ ಏನಂತಂದ್ರೆ ಕರಾಟೆ. ಸೊ ಇಂಥ ಹಲವಾರು ಕಾರ್ಯಕ್ರಮಗಳು ಆಗಬೇಕು. ಇದೇ ರೀತಿ ಇನ್ನ ಮುಂದಿನ ಮಕ್ಕಳು ಇನ್ನ ಕರಾಟೆ ಕಲಿಬೇಕು. ಅದು ಅವರ ಪೇರೆಂಟ್ಸ್ ಇನ್ನ ಪ್ರೋತ್ಸಾಹ ಮಾಡಿರೋ ಅವ್ರ ಪೇರೆಂಟ್ಸ್ಗೆ ಧನ್ಯವಾದಗಳು ತಿಳಿಸುತ್ತಾ, ನನ್ನ ಇಲ್ಲಿ ಕರೆದದ್ದಕ್ಕೆ ಅವರಿಗೆ ಈ ಶೈನ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ಗೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಕರಾಟೆ ಇಂಡಿಯಾ ಆರ್ಗನೈಸೇಷನಲ್ಲಿ ರೆಫ್ರಿ ಮತ್ತು ಜಡ್ಜ್ ನಾನಾಗಿದ್ದೇನೆ. ಸತತವಾಗಿ 20 ವರ್ಷಗಳಿಂದ ಕರಾಟೆ ಕಲೆಯನ್ನು ಕಲಿಯುತ್ತಾ ತರಬೇತಿದಾರನಾಗಿದ್ದೇನೆ. ಇದರ ಜೊತೆಯಲ್ಲಿ ನಾನು ಇಂದು ಇಂಟರ್ ಡೋಜೋ AS ಗಜುರಿಯೋ ಸ್ಟೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಗಾಂಧಿ ಭವನದಲ್ಲಿ ಬಳ್ಳಾರಿಯಲ್ಲಿ ಇಂದು ನಡೆಯುತ್ತಿದೆ. ಸುಮಾರು ಜಿಲ್ಲೆಗಳಿಂದ AS ಗಜುರಿಯೋ ಕರಾಟೆ ಭಂಗಿಯಲ್ಲಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡುತ್ತಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉನ್ನತವಾಗಿ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮ್ಮ AS ಗಜುರಿಯೋ ಶಾಖೆಯಿಂದ ಕಿಯೋಶಿ ಅಲ್ತಾಫ್ ಪಾಷಾ ಅವರು ಸಹಕಾರ ಮಾಡುತ್ತಿದ್ದಾರೆ. ಮತ್ತು ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಅವರ ಸಹಯೋಗದೊಂದಿಗೆ ಈ ಎಲ್ಲ ಕರಾಟೆ ಕಾರ್ಯಕ್ರಮಗಳನ್ನು ನಾವು ಇಂದಿನವರೆಗೆ ಯಶಸ್ವಿಗೊಳಿಸುತ್ತಾ ಬಂದಿದ್ದೇವೆ. ಇಂದು ಈ ಕರಾಟೆ ಕಾರ್ಯಕ್ರಮಕ್ಕೆ ಬಳ್ಳಾರಿಯ ಮೇಯರ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಬಂದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.